ನಮಸ್ಕಾರ ಆತ್ಮೀಯರೇ. ಝೊಮ್ಯಾಟೊಗೆ ಎರಡು ಸಿಹಿ ಸುದ್ದಿ ಹೊರಬಂದಿದೆ. ಮೊದಲನೆಯ ಸಿಹಿ ಸುದ್ದಿ ಅಂದರೆ ಝೊಮ್ಯಾಟೊ ಸೆನ್ಸೆಕ್ಸ್ನ ಭಾಗವಾಗಲಿದೆ ಎಂದು. ಸೆನ್ಸೆಕ್ಸ್ ಅಂದರೆ BSEಯ 30 ಕಂಪನಿಗಳು. BSEಯ 30 ಕಂಪನಿ ಮತ್ತು ನಿಫ್ಟಿಯ 20 ಕಂಪನಿ ಸೇರಿ 50 ಕಂಪನಿ ನಿಫ್ಟಿ 50 ಅಂತ ಕರೆಯುತ್ತಾರೆ. ಒಂದು ಕಂಪನಿ ಸೆನ್ಸೆಕ್ಸ್ನ ಭಾಗವಾದರೆ ಅದಕ್ಕೆ ವಿದೇಶಿ ಹೂಡಿಕೆದಾರರು, ಮ್ಯೂಚುವಲ್ ಫಂಡ್ನ ಹೂಡಿಕೆದಾರರು ಅದರಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡುತ್ತಾರೆ. ಇದು ಆ ಕಂಪನಿಗೆ ಒಂದು ಸಿಹಿ ಸುದ್ದಿ ಮತ್ತು ಹೂಡಿಕೆದಾರರಿಗೂ ಸಿಹಿ ಸುದ್ದಿಯಾಗಲಿದೆ. ಈಗ ಝೊಮ್ಯಾಟೊ ಸೆನ್ಸೆಕ್ಸ್ನಲ್ಲಿ ಬರುತ್ತದೆ ಎಂದರೆ ಅದರ ಬದಲು JSW ಸ್ಟೀಲ್ ಸೆನ್ಸೆಕ್ಸ್ನಿಂದ ಹೊರಹೋಗಲಿದೆ. ಇದರಿಂದ ಈಗ ಝೊಮ್ಯಾಟೊಗೆ ಬಹಳಷ್ಟು ಹೂಡಿಕೆ ಬರಬಹುದೆಂದು, ವಿದೇಶಿ ಹೂಡಿಕೆ, ಮ್ಯೂಚುವಲ್ ಫಂಡ್ನ ಹೂಡಿಕೆ ಬರಬಹುದೆಂದು ಬಹಳಷ್ಟು ನಿರೀಕ್ಷೆಗಳು ಇದೆ. ಇದು ಡಿಸೆಂಬರ್ 23ಕ್ಕೆ ಇದು ಸೆನ್ಸೆಕ್ಸ್ನ ಭಾಗವಾಗಿ ಹೊರ ಬರಲಿದೆ. ಮತ್ತೊಂದು ಪ್ರಮುಖ ಸುದ್ದಿ ಏನೆಂದರೆ ಝೊಮ್ಯಾಟೊ ಕ್ವಿಕ್ ಕಾಮರ್ಸ್ ನಲ್ಲಿಯೂ ಸಹ ಇದೆ. ಇದರ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಹೆಸರು ಬ್ಲಿಂಕಿಟ್. ಬರೀ ಇದೊಂದೇ ಕ್ವಿಕ್ ಕಾಮರ್ಸ್ನ ಸುದ್ದಿ ಅಂತ ಅಲ್ಲ, ಬಹಳಷ್ಟು ಬೇರೆ ಬೇರೆ ಕ್ವಿಕ್ ಕಾಮರ್ಸ್ನ ಸುದ್ದಿಯು ಹೊರಬಂದಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕ್ವಿಕ್ ಕಾಮರ್ಸ್ ಸಕ್ಸಸ್ ಬೂಸ್ಟ್ ಇಂಡಿಯನ್ ಇಮೇಜ್ ಆಸ್ ಇನ್ನೋವೇಷನ್ ಹಬ್ ಅಂತ ಹೇಳಿದ್ದಾರೆ. ಬಹಳಷ್ಟು ಒಂದು ವಿರೋಧ ಕೇಳಿಬರ್ತಿತ್ತು. ಯಾಕಂದರೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿಯವರಿಗೆಲ್ಲ ಕ್ವಿಕ್ ಕಾಮರ್ಸಿಂದ ಬಹಳಷ್ಟು ನಷ್ಟ ಆಗ್ತಾಯಿದೆ, ಇದು ಬಂದಾಗ್ತಾಯಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಏನಾದರೂ ನಿರ್ಧಾರ ತಗೊಳ್ಳಬೇಕು ಅಂತ. ಆದರೆ